ಗೃಹ ಮಂತ್ರಿಗಳು ಒಂದು ದಿನನೂ ಕೂಡ ಕರ್ನಾಟಕದಲ್ಲಾಗುವಂತ ಅತ್ಯಾಚಾರದ ಬಗ್ಗೆ, ಕರ್ನಾಟಕದಲ್ಲಿ ಆಗುತ್ತಾ ಇರುವಂತ ಕೊಲೆ ಬಗ್ಗೆ, ಕರ್ನಾಟಕದಲ್ಲಿ ಆಗ್ತಾ ಇರುವಂತ ಡ್ರಗ್ಸ್ ದಂಧೆ ಬಗ್ಗೆ, ಕರ್ನಾಟಕದಲ್ಲಿ ಆಗ್ತಾ ಇರುವಂತ ಅಕ್ರಮಗಳ ಬಗ್ಗೆ ಅವ್ರು ಮಾತಾಡಿಲ್ಲ. ಯಾವತ್ತು ಮಾತಾಡಿದಾರೆ ನಂಗೆ ಹೇಳಪ್ಪ ನೀವು? ಅವರು ಪ್ರತಿನಿತ್ಯ ಬೆಳಗ್ಗೆ ಮಾತಾಡುವುದು RSS ಬಗ್ಗೆ. ಅಂದ್ರೆ RSS ಬಗ್ಗೆ ಮಾತಾಡಿದ್ರೆ ಅವರು ಗೃಹ ಮಂತ್ರಿಯನ್ನ ಉಳಿಸ್ಕೋಬಹುದು, ಅವರ ಅಪ್ಪ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಉಳಿಬಹುದು ಅಂತ ಅವ್ರು ಅನ್ಕೊಂಡಿದ್ದಾರೆ. ಕರ್ನಾಟಕದ ಹಿತಾಸಕ್ತಿ ಅವ್ರಿಗೆ ಬೇಕಿಲ್ಲ. ಕರ್ನಾಟಕದಲ್ಲಿ ಏನ್ ನಡೀತಿದೆ ಅನ್ನೋದನ್ನ ಅವ್ರು ಕೇಳೋಕ್ಕೂ ರೆಡಿ ಇಲ್ಲ. ಯಾವ ಜಿಲ್ಲೆಗೆ ಹೋಗಿ ಮೀಟಿಂಗ್ ಮಾಡಿದ್ದಾರೆ? ಯಾವ ಜಿಲ್ಲೆಯಲ್ಲಿ ಅತ್ಯಾಚಾರ ನಡೀತಿದೆ? ಯಾವ ಜಿಲ್ಲೆಯಲ್ಲಿ ಇವತ್ತು ಇಷ್ಟು ದರೋಡೆ ಆಗ್ತಾ ಇದೆ, ಚೈಲ್ಡ್ ಸ್ನ್ಯಾಚಿಂಗ್ ಆಗ್ತಾ ಇದೆ, ರಸ್ತೆಯಲ್ಲಿ ಕಾರನ್ನು ನಿಲ್ಲಿಸಿ ಹೊಡಿತಾ ಇದ್ದಾರೆ. ಮೈಸೂರಿನ ಮೇನ್ ರೋಡ್ ಅಲ್ಲಿ ಯಾರೋ ಕಾರನ್ನು ನಿಲ್ಲಿಸಿ ಚಾಕು ತೋರಿಸ್ತಾನೆ ಅಥವಾ ಏನೋ ಆಗುತ್ತೆ. ಇದು ಯಾವುದನ್ನು ಅವ್ರು ಕೇಳ್ತಾ ಇಲ್ಲ. ಪರಮೇಶ್ವರ್ ಇದ್ದಾಗ ಒಂದು ಭಾಗ ನಂಗೆ ಗೊತ್ತಿಲ್ಲ, ಅವ್ರು ಗೊತ್ತಿಲ್ಲ ಸಚಿವರಾಗಿದ್ರೆ ಇವರು RSS ಸಚಿವರು. ಎರಡೇ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ